ಅಯ್ಯೋ ಇವನು ಯಾಕೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ ಇವನು ನಕ್ಕೊಂಡು. ಅಯ್ಯೋ ನನಗೆ ಹಿಂಗೆ ಆಗಿರೋದಕ್ಕೆ ನಕ್ಕೊಂಡು ಓಡಾಡ್ತಾ ಇದ್ದಾನೆ. ಆ ಕಡೆ ನೋಡೋದೇ ಬೇಡ, ನಾನು ಆ ಕಡೆ ನೋಡೋದೇ ಇಲ್ಲ. ಪ್ರೀತಿ ಅನ್ನೋದು ಬಿಸ್ನೆಸ್ ಆಗೋಯ್ತಮ್ಮ, ಮೇಲೆಲ್ಲ ತಳಕು ಬಳಕು ಸುಂದರಿ, ಹೊಸೆ ಒಳಗೆ ನೋಡು ಉಳುಕು ಬಳಕು ತರಮುರಿ. ಅಯ್ಯೋ ಇವನು ಬೇರೆ ಹಾಡು ಹೇಳ್ತಾ ಇದ್ದಾನೆ. ಅಯ್ಯೋ ಇವಾಗ ಇವನು ಎದ್ರಿಗಪ್ಪ ನಾನು ಹೆಂಗಪ್ಪ ಮುಖ ತೋರಿಸ್ಲಿ ಅನ್ನಂಗೆ ಆಗ್ತೈತೆ. ಅದಕ್ಕೆ ಅವಾಗಿಂದ ಇಲ್ಲ ಸಿನೆ ಓಡಾಡ್ತಾ ಇದ್ದಾನೆ. ಇವನಿಗೆ ಏನು ನನಗೆ ಹಿಂಗೆ ಆಗಿರೋದಕ್ಕೆ ಬೆಲ್ಲ ಸಿಕ್ಕಂಗೆ ಆಗ್ಬಿಟ್ಟೈತೆ. ಕೇಳ್ತೀನಿ ಯಾಕೆ ಹಿಂಗೆ ಓಡಾಡ್ತಾ ಇದೆಯಾ ಇಲ್ಲಿ ನಾನು ನೋಡ್ಕೊಂಡು ಅಂತ. ಶೌರ್ಯ ಯಾಕೆ ಹಿಂಗೆ ಅವಾಗಿಂದ ಓಡಾಡ್ತಾ ಇದೆಯಾ? ಮೇಲೆಲ್ಲ ತಳ್ಕೊ ಬೆಳಕು ಸುಂದರಿ ಅಂತ ಹೇಳಿ ಹಾಡು ಹೇಳ್ಕೊಂಡು ಏನಿದ್ರನ್ ಗೊಂಬೆ ಕುಣಿತೈತೆ ಅನ್ನಂಗೆ ನನ್ನ ಮುಖ ನೋಡ್ಕೊಂಡು ಯಾವಾಗಲೂ ನಗ್ತಾ ಹೋಗ್ತಿರ್ತಾನೆ. ಅವಾಗಿಂದ ನೋಡ್ತಾ ಇದ್ದೆ ನಾನು ಹೊರಗೆ ಕೂತ್ಕೊಂಡಂಗಿಂದ. ನಮ್ಮ ಕಷ್ಟ ನಮ್ಗಂದ್ರೆ ನಿಮ್ದೊಂದಪ್ಪ, ಜನಗಳದೊಂದು ಬಾಯಿ ಮುಚ್ಚಕ್ಕಾಗಲ್ಲ ನಮಗೆ. ಯಾಕೆ ಸುಸು ಯಾಕೆ ಹೇಳ್ತಾ ಇದೀಯಾ? ಅಲ್ಲಮ್ಮ ನನಗೆ ಬೇಜಾರಾಗಿ ನನ್ನ ಪಾಡಿಗೆ ನಾನು ಸುಮ್ಮ ಕೂತ್ಕೊಂಡಿದ್ದೀನಿ. ಆಗ್ಲೆಲ್ಲ ಓಡಾಡ್ತಾ ನನ್ನ ಮಕ ನೋಡ್ಕೊಂಡು ಹಾಡು ಹೇಳ್ತಾ ಹೋಗ್ತಾನೆ. ಮೇಲೆಲ್ಲ ತಳಕು ಬೆಳಕು ಸುಂದರಿ, ಹೊಸಿ ಒಳಗೆ ಇಳಿದು ನೋಡು ಉಳುಕು ಬೆಳಕು ಸುಂದರಿ ಅಂತ ಏನೇನೋ ಹಾಡು ಹೇಳ್ಕೊಂಡು ನನಗೆ ಹೇಳೋಕ್ಕೆ ಬರಲ್ಲ ಅಂತ ಹಾಡು ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ನಮ್ಮ ಕಷ್ಟ ನಮ್ಗಂದ್ರೆ ಇವನ್ಯಾಕೆ ನೋಡ್ಕೊಂಡು ಓಡಾಡ್ಬೇಕು ಇಲ್ಲಿ 25 ಸತಿ? ಏನ್ರಕ್ಕ ಆರಾಮ ಆಯ್ತಾ ಕೆಲಸ ಇಲ್ಲನಾ? ಅಲ್ಲ ಇವನು ಯಾಕೆ ಇಲ್ಲಿ ಇಷ್ಟಕ್ಕೂ ನಮ್ಮ ಮನೆ ತಗಾಸಿ ಬತ್ತಾನೆ ಅಂತ ಹೇಳಿ ಯಾಕೆ ಇಲ್ಲಿ ಬತ್ತಾನೆ ಇವನು? ಇವ್ನಿಗೇನು ಇಲ್ಲಿ ಬರೋ ಅಧಿಕಾರ ಐತೆ ಇವನಿಗೆ? ಅದೇ ಕಣಮ್ಮ ನಾನು ಕೇಳಬೇಕು. ನೋಡು ಅವಾಗಿನ ನಮ್ಮ ಮನೆ ತಗಾಸಿ ಎಷ್ಟು ಸತಿ ಓಡಾಡ್ತಾ ಇದ್ದಾನೆ ಗೊತ್ತಾ? ಹೊಲ್ಕಿಸ್ಕೊಂಡು ಇಲ್ಲಿ ಯಾಕೆ ಓಡಾಡ್ಬೇಕು ಅವ್ನು ನಮ್ಮ ಮನೆ ತಾಗೆ? ಇಲ್ಲ ಮನೆ ಹತ್ರ ಯಾಕೆ ಬರ್ಬೇಕು ಇವನು? ನಿನ್ನೆ ಕಣೋ ಶೌರ್ಯ ಬೈತಾ ಇರೋದು. ಯಾರೇನು ಬೈದ್ರು ತಲೆ ಕೆಡಿಸ್ಕೊಂಬಲ್ಲ ಕಣಕ್ಕ, ನಾನು ನಮ್ಮ ಪಾಡಿಗೆ ನಾನು ಆರಾಮಾಗಿರ್ತೀನಿ. ಹೆಂಗೋ ಇವಾಗ ನನಗೆ ಒಳ್ಳೆ ಹುಡುಗಿ ಪ್ರೇಮ ಸಿಕ್ಕವಳೆ. ಪ್ರೇಮನ ಜೊತೆ ಓಡಾಡ್ಕೊಂಡು ಚೆನ್ನಾಗಿದ್ದೀನಿ. ಅಲ್ಲ ಕಣೋ ನೀನು ಚೆನ್ನಾಗಿರೋನು ಚೆನ್ನಾಗಿರ್ಬೇಕು. ಇಲ್ಲಿ ನನ್ನ ಮುಂದೆ ನಿನ್ನ ತೋರ್ಸಕ್ಕೆ ಬರಬೇಡ. ಏನು ಹಂಗೇನೆ ನಾನು ಚೆನ್ನಾಗಿದ್ದೀನಿ, ಇವಳಿಗೇನೋ ಹಿಂಗೆ ಆಗ್ಬಿಟ್ಟೈತೆ, ಕೂದಲೆಲ್ಲ ಉದ್ರೋಗವೆ ಅಂತ ಹೇಳಿ ಎಲ್ಲ ಮಾತಾಡ್ಕೊಂಡು ನೀನು ಇಲ್ಲಿ ನನಗೆ ಬೇರೆ ಹಿಂಗಾಗಿರೋದೆಲ್ಲ ನಾ ಗೊತ್ತಾಗಿರೋದಕ್ಕೆ ಅಲ್ಲಿ ಕಿಸ್ಕೊಂಡು ಓಡಾಡ್ತಾ ಇದೆಯಾ ನನ್ನ ಮುಖ ನೋಡ್ಕೊಂಡು ನೀನು? ಅಲ್ಲ ಒಂದಿಷ್ಟು ಮಾನ ಮರ್ಯಾದಿಲ್ವಿ ಇವನಿಗೆ? ಯಾಕೋ ನೀನು ಇಲ್ಲಿ ಬರೋದು ಇಲ್ಲಿ ನಮ್ಮ ಮನೆ ತಗಾಸಿನ ನನ್ನ ಸೊಸೆಯರ್ನ ಯಾಕೆ ಮಾತಾಡ್ಸೋದೇನ್ರಿ ಎಲ್ಲ ಹೊಡ್ಯಾರ? ಏನೇ ನೀವು ಯಾಕೆ ಹಿಂಗೆ ಇವಂತ ಮಾತಾಡ್ತೀರಾ? ಆತ ನಮ್ಮ ನಾದ್ನಿಗೆ ಮೋಸ ಮಾಡ್ಯವನಲ್ಲ ಇವನು. ಜೀವನ ಹಾಳಾಯ್ತಲ್ಲ ಇವನಿಂದ ನನ್ನ ನಾದ್ನಿದು ಅಂತ ಹೇಳಿ ನಿಮ್ಗೆ ಒಂದು ಸ್ವಲ್ಪನಾದ್ರೂ ಅನ್ನಿಸ್ತಾ ಇಲ್ಲ. ಅಲ್ಲ ಅವ್ನು ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಇನ್ನೊಬ್ರು ಯಾರನ್ನಾಗಿದ್ರೆ ನನ್ನ ನಾದ್ನಿಗೆ ಮೋಸ ಮಾಡ್ದ ಅಂತೇಳಿ ಮಾತಾಡಿಸ್ತಾ ಇರಲಿಲ್ಲ. ಅವನೇನು ಮೋಸ ಮಾಡಿಲ್ಲ. ಇವನಿಗೆ ಮೋಸ ಮಾಡಿರೋದು. ಅವನೇನು ಮೋಸ ಮಾಡಿದ್ದಾನೆ? ನಿನ್ನ ಮಗಳು ಇನ್ನೂ ಬೇರೆಯವ್ರ ಜೊತೆ ಎಲ್ಲ ಓಡಾಡ್ಕೊಂಡು ಬೇರೆಯವ್ರ ಜೊತೆ ಇರೋದಕ್ಕೆ ಅವನು ಡೈವರ್ಸ್ ಕೊಟ್ಟಿರೋದು. ಅವನೇನು ಯಾರಿಗೂ ಮೋಸ ಮಾಡಿಲ್ಲ. ಅವನ ಹೆಸರು ಹೇಳ್ಬಿಟ್ರೆ ನೋಡಿ ಸರಿ ಹೋಗಲ್ಲ. ಅವ್ನು ಮೋಸ ಮಾಡಿದ್ದಾನೆ ಅಂತ ಹೇಳಿದ್ರೆ ಸರಿ ಇರಲ್ಲ ನೋಡು ಗ್ರಾಚಾರ. ಇದು ರೋಡ್ ಕಣೆ, ನಾನು ಒಂದು ಸತಿ ಅಲ್ದಿದ್ರೆ 25 ಸತಿ ಓಡಾಡ್ತೀನಿ. ನೀವು ಯಾರು ಕೇಳಕ್ಕೆ ನನಗೆ? ಯಾರು ಕೇಳಕ್ಕೆ? ನೀನು ಇಲ್ಲಿ ಬರಬೇಡ ನಮ್ಮ ಮನೆ ಹತ್ರ. ನಮ್ಮ ಮನೆ ತಗಸಿ ಯಾಕೆ ಬತ್ತೀಯ ನೀನು? ಅವಾಗಿಂದ ನಾನು ಹೊರಗೆ ಕೂತ್ಕೊಂಡಿರೋದು ನೋಡಿ ಅಲ್ಕಿಸ್ಕೊಂಡು ಓಡಾಡ್ತಾ ಇದೆಯಾ? ಏನು ಯಾರಿಗೂ ಬರ್ದಿಲ್ಲದ ನನಗೆ ಬಂದೈತೆ ಅಂತ ಹೇಳಿ. ಇವತ್ತು ನನ್ನ ಗಂಡ ಎಂತನಾಗಲಿ ನನ್ನ ಗಂಡ ನನಗೆ ಗ್ರೇಟ್ ಇವತ್ತು. ಇವತ್ತು ನನ್ನ ಗಂಡ ಇವತ್ತು ನನಗೆ ಕೂದಲು ಉದುರೋಗಿದ್ರು ಬಿಟ್ಟೋಗಿಲ್ಲ ಅಂತಂದ್ರೆ ನನ್ನ ಗಂಡ ನನಗೆ ಗ್ರೇಟು. ಅವನು ಯಾರ ಎಂಥದ ಒಟ್ಟಿನಲ್ಲಿ ಕೆಲಸ ಮಾಡ್ತಾನೆ. ಅವನು ಶ್ರಮಜೀವಿ. ಕಷ್ಟಪಟ್ಟು ಕೆಲಸ ಮಾಡಿ ದುಡ್ದೇ ಆಗ್ತಾನೆ ನನ್ನ ಗಂಡ ಅವನು. ನನಗೆ ಎಂತನಾಗಲಿ ನನ್ನ ಗಂಡ ನನಗೆ ಗ್ರೇಟ್ ಗೊತ್ತಾ? ನಾನು ಸೊಪ್ಪು ಕೂತ್ಕೊಂಡಿರೋದು ನೋಡಿ ಏನು ನಗ್ತಾ ಓಡಾಡ್ತಾ ಇದೆಯಾ? ಒಬ್ರು ನೋಡಿ ನಗ್ಬಾರ್ದು ಯಾವತ್ತೂ. ಕಷ್ಟದಲ್ಲಿರೋರಿಗೆ ಸಮಾಧಾನ ಮಾಡಬೇಕೇ ಹೊರತು ನಗ್ಬಾರ್ದು. ನೀನು ಏನು ಮಾತಾಡ್ತಾ ಇದೀಯಾ? ನಂದು ಸುದ್ದಿಗೆ ಏನಾದರೂ ಬಂದುಬಿಟ್ರೆ ನೋಡು, ಸುಮ್ಮನಿರೋದಿಲ್ಲ. ಅವನು ನಮ್ತ ಮಾತಾಡಕ್ಕೆ ಬಂದವನೇ, ನಿಂತ ಏನಲ್ಲ. ನಾವು ಅವನು ಸೆನಕ ಇದ್ದೀವಿ, ಮಾತಾಡಿಸ್ತಾನೆ ನಮ್ಮನ್ನು ಅಕ್ಕ ಇರು ಅಂತ ಹೇಳಿ ಮಾತಾಡಿಸ್ತಾನೆ. ಅಕ್ಕ ಇರಂತೆ ಅಕ್ಕ ಇರಲ್ಲ ಪಕ್ಕ ಇರಲ್ಲ, ಸುಮ್ಮನಿರ್ಬೇಕು. ಅಕ್ಕ ಇರಂತೆ ಏನು ಸೀಮೆಕ್ಕಿಲ್ಲದ ಅಕ್ಕ ಇರು ಇವರು. ಇವನು ಮಾತಾಡಿಸ್ಬೇಡ್ರೆ ನೀವು. ಮಾತಾಡ್ಸಿರ್ ನೋಡಿ ಇಬ್ಬರಿಗೂ ಏನಿಲ್ಲ. ನಾನು ನಮ್ಮ ಹುಡುಗರಿಗೆ ಹೇಳ್ತೀನಿ ನೀನು ಮಾತಾಡಿಸ್ಬೇಡ್ದು ಅಂತ ಹೇಳ್ತೀನಿ. ಯಾಕೆ ಮಾತಾಡಿಸ್ತೀರಿ? ಅವನಿಂದ ಇವತ್ತು ನಮ್ಮ ಹುಡುಗಿ ಜೀವನ ಹಾಳಾಗೈತೆ. ನಿಮ್ಮ ಮಗಳಿಂದ ನನ್ನ ಜೀವನ ಹಾಳಾಗಿರೋದು, ನನ್ನಿಂದ ನಿಮ್ಮ ಮಗಳ ಜೀವನ ಹಾಳಾಗಿಲ್ಲ. ಸುಮ್ಮನೆ ಏನಕ್ಕೆ ಮಾತಾಡ್ತೀರಾ? ನಾನು ಇವತ್ತು ಮಾತಾಡ್ಸಕ್ಕಂತ ಬಂದೆ. ನಾನು ನಮ್ಮ ಹುಡುಗಿ ಮಾತಾಡ್ಕೊಂಡು ಆರಾಮಾಗಿ ಬಂದ್ವಾ? ನನಗೆ ಏನೋ ಸ್ವಲ್ಪ ಖುಷಿ ಆಯಿತು. ನಾನು ನಮ್ಮ ಹುಡುಗಿ ಮಾತಾಡಿದ್ವಿ ಅಂತೇಳಿ ನನಗೆ ಏನಾಗೈತೆ ಇವಳಿಗೆ ಏನೋ ಅಂತ ನನಗೆ ಗೊತ್ತೇ ಇಲ್ಲ. ಈ ಕೂದಲು ಉದುರಿರೋದನ್ನು ನಾನು ಇವತ್ತೇ ನೋಡ್ತಾ ಇರೋದು. ನಾನು ಅವಾಗಿಂದ ನೋಡ್ತಾ ಇದ್ನಿ. ಒಂದು 25 ಸತಿ ಓಡಾಡ್ಕೊಂಡು ದಾರಿ ಸೌತ್ತೆ. ನಾನೇನೇನು ಕೂದಲು ಉದ್ರೆದಾಳೆ, ಕೂದಲು ಬೇರೆ ಉದ್ರೋಗವೆ, ಗಂಡ ಬೇರೆ ಇಂಥವನು, ಗಂಡ ಬೇರೆ ಇಂಜಿನಿಯರ್ ಅಲ್ಲ ಅನ್ನೋ ಒಂದು ವಿಷಯ ಗೊತ್ತಾಗಿ ಎಲ್ಲ ಹಿಂಗೆ ಮಾಡ್ತಾ ಇದ್ದೀರೇನೋ. ನಮಗೇನು ವಿಷಯನೇ ಗೊತ್ತಿಲ್ಲ. ಎಲ್ಲ ನೀನು ಹೇಳ್ಬೇಕಾದ್ರೇ ನಮಗೆ ಗೊತ್ತಾಗ್ತಾ ಇರೋದು. ನಿನ್ನ ಗಂಡ ಇಂಜಿನಿಯರು ಎಂಥವನು ಅಂತ ನಮಗೇನಮ್ಮ ಗೊತ್ತು? ನೀನಾಗಿ ನೀನೆಲ್ಲ ಬಾಯ್ ಬಿಡ್ತಾ ಇದೀಯಾ.
ಅಲ್ಲ ನಾನು ಅಲ್ಲಡಕ್ಕೆ ನಾನು ಪ್ರೇಮನ ಜೊತೆ ಮಾತಾಡ್ಕೊಂಡು ನಾನು ನಗ್ತಾ ಬಂದೆ. ಅವಳು ಮೀಟ್ ಮಾಡಕ್ಕಂತ ಹೇಳಿ ಹೋಗಿದ್ದೆ. ಅದಕ್ಕೇನೆ ನಾನು ಅವಳು ಮಾತಾಡ್ಕೊಂಡು ಖುಷಿಯಿಂದ ಇದ್ವಿ. ಅದಕ್ಕೆ ಬಂದ್ವಿ. ಇಲ್ಲಾಸಿ ಓಡಾಡತ್ತಪ್ಪ, ನೀವಿಬ್ರು ಕಂಡ್ರಲ್ಲ, ಅದಕ್ಕೆ ಮಾತಾಡ್ಸೋಣ ಅಂತೇಳಿ ಬಂದೆ. ನೀನು ಯಾಕೆ ಹಾಡು ಹೇಳಿದ್ಯಾ ಅಂತ ಗೊತ್ತು. ಮೇಲೆಲ್ಲ ತಳಕು ಬೆಳಕು ಸುಂದರಿ ಅಂತ ಯಾಕೆ ಹಾಡು ಹೇಳಿದ್ಯಾ ಅಂತ ನನಗೆ ಗೊತ್ತಾಯ್ತು. ನನಗೆ ನೀನು ಹೇಳ್ಬೇಡ ಶೌರ್ಯ, ನನಗೆಲ್ಲ ಗೊತ್ತಾಗುತ್ತೆ. ಏನನ ಇಲ್ಲ ಆಸಿ ಓಡಾಡಿದ್ದಿ ಅಂದರೆ ನನ್ನ ಮಗನೇ ನಿನಗೇನಿಲ್ಲ ಗ್ರಾಚಾರ ಇದ್ದಾವೆ ಅನ್ಬೇಡ. ನಿನಗೆ ಸರಿಯಾಗಿದ್ದಾವೆ ಗ್ರಾಚಾರ, ಏನಿಲ್ಲ ನೋಡು. ಇಲ್ಲ ಆಸಿ ಮತ್ತೆ ಇನ್ನೊಂದ್ಸತಿ ಬರಬಾರ್ದು ನೀನು. ಮಾತಾಡಿಸ್ಬೇಡ್ರಿ ಕಣ್ರಿ, ಮಾತಾಡಿಸ್ಬೇಡ್ರಿ. ಯಾಕೆ ಮಾತಾಡಿಸ್ತೀರಾ ಇವನ್ನ? ಏನೈತೆ ಇವನ್ಗೂ ನಿನ್ಗೂ ಸಂಬಂಧ? ಏನಾನ ಐತೇನೆ? ಅದಕ್ಕೆ ಮಾತಾಡಿಸ್ತಾ ಇರೇನೆ ನೀವು? ಏನಾನ ಐತೇನೆ? ಹೇಳ್ತಿಲ್ಲ ಅಂತ ಏನಾನ ಬತ್ತೀಯೇನೋ ಇವ್ರ ತಕ್ಕೆ? ಅಲ್ಲೋಡೆ ಏನು ಮಾತಾಡ್ತಾ ಇದ್ದಾಳೆ ನೋಡೆ ನಮ್ಮ ಮತ್ತೆ. ಆ ಹುಡ್ಗ ಅಕ್ಕ ಇರು ಅಂತ ಹೇಳಿ ಕರೀತಾ ಇದ್ರು ನೋಡಿ ಹೆಂಗೆ ಮಾತಾಡ್ತಾಳೆ. ಓ ಯಪ್ಪ, ಎಷ್ಟು ಮಾನ ಮರ್ಯಾದೆ ಇಲ್ಲ ನಮ್ಮ ಅತ್ತೆಗೆ ಹಿಂಗೆ ಮಾತಾಡ್ತಾಳೆ. ಅಲ್ಕ ಬಾಯಿಗೆ ಎಂತ ಮಾತಾಡ್ತಾ ಇದ್ದಾಳೆ ನೋಡು. ಯಪ್ಪ ನಡಿಗೆ ಇಲ್ಲಿ, ಶಾರದಾ ಸರಿಯಾಗಿ ಕನ್ನಡಿಗೆ ಇಲ್ಲಿ. ಅಲ್ಲ ಹೆಂಗೆ ಮಾತಾಡ್ತಾಳೆ ನೋಡು ನಮ್ಮ ಅತ್ತೆ. ಯಾಕೆ ಸುಮ್ಮನೆ ಬಿಟ್ರೆ ಸರಿ ನೋಡು. ಯಾಕೆ ಒಯ್ತಾ ಇದ್ದೀರಿ ನಮ್ಮ ಅಮ್ಮಯ್ಯನ? ಏನು ಮಾತಾಡ್ತೀಯ? ವಯಸ್ಸಿಗೆ ಸರಿಯಾಗಾದ್ರೂ ಮಾತಾಡು. ಅವನು ನಮ್ಮನ್ನ ಅಕ್ಕ ಇರು ಅಂತ ಮಾತಾಡಿಸ್ತಾ ಇದ್ರೆ ಏನು ಮಾತಾಡ್ತೀಯ ನೀನು? ಏನು ಹಿಂಗೆ ಮಾತಾಡ್ತೀಯಲ್ಲ ನೀನು? ನಮ್ಮ ಹುಡುಗರು ಇಲ್ವಲ್ಲ, ನಿಮ್ಮಿಬ್ಬರೊಳಗೂ ನಯ ಬೈ ಇಲ್ಲ. ಅವನು ದೊಡ್ಡ, ನೀನೇನು ಅಲ್ಲ ಇದ್ದಾನೆ. ಇವನು ಸಣ್ಣನ, ಯಾವಾಗ ಬೋತಾನೆ ಯಾವಾಗಲೂ ಹೋಗ್ತಾನಲ್ಲ. ಅದಕ್ಕೆ ಇಂಥ ಅವತಾರಗಳು ಮಾಡ್ತೀರೇನೋ ನೀವಿಬ್ರು. ಸರಿಯಾಗಿ ಬಿಡು ಹೇಳ್ತೀನಿ. ಇವಳೆ ಶಾರದಾ ನೋಡಿ ಹೆಂಗೆ ಮಾತಾಡ್ತಾಳ ಮತ್ತೆ. ಅಲ್ಲ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರಿ. ನಿನ್ನ ಮಗಳಂತ ಮಾಡ್ಕೊಂಡಿದ್ಯಾ ನಮ್ಮನ್ನ ನಿನ್ನ ಮಗಳ ಥರ ಅನ್ಕೊಂಡಿದ್ಯಾ? ಅವಳಾದ್ರೆ ಅಂತ ಕಚ್ಚಡ ಕೆಲಸ ಮಾಡ್ತಾಳೆ. ನಾವಂತ ಕಚ್ಚಡ ಕೆಲಸ ಮಾಡೋ ಅಂಥವ್ರಲ್ಲ. ನಿನ್ನ ಮಗಳ ಅಂತ ತಿಳ್ಕೊಬೇಡ ಎಲ್ಲಾರ್ನೂ. ನಿನ್ನ ಮಗಳಾದ್ರೆ ಮಾಡ್ತಾಳೆ ಆ ಥರ ಕೆಲಸನ. ಅದಕ್ಕೆ ಬಿಡ್ರಿ. ಅದಕ್ಕೆ ನಮ್ಮಮ್ಮ ಏನೋ ಮಾತಾಡ್ತು ಸಿಟ್ಟಾಗ, ಅದಕ್ಕೆ ಒಯ್ತಾ ಇದ್ದೀರಲ್ಲ. ಗೊತ್ತಾಗಲ್ವಾ ನಿಮಗೆ? ಯಾಕೆ ಹೊಡಿತಾ ಇದ್ದೀರಾ? ಸುಮ್ಮನೆ ಮುಚ್ಚ ಬಾಯಿ. ನಿಮ್ಮಮ್ಮ ಮಾತಾಡೋದಕ್ಕೆ ಒಳ್ದಂಗೆ ಸುಮ್ಮನೆ ಬಿಡ್ತಾರೇನೆ? ಏನು ಮಾತಾಡ್ತಾಳೆ ನಿಮ್ಮಮ್ಮಯ್ಯ? ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇರೋಳಾಗಿದ್ರೆ ಹಿಂಗೆ ಮಾತಾಡೋಳೇನೆ ನಿಮ್ಮಮ್ಮಯ್ಯ? ಹೆಂಗೆ ಮಾತಾಡ್ತಾರೆ ನೋಡಿ ಎಂಥ ಜನ ಇವರು. ಅಯ್ಯೋ, ಈ ಚೆನ್ನಾಗಿರೋರ ಹತ್ರ ಚೆನ್ನಾಗಿರೋದು ತಪ್ಪ? ಹೆಂಗೆ ಮಾತಾಡ್ತಾರೆ. ಆದರೆ ಚೆನ್ನಾಗಿರೋರ ಹತ್ರ ಇವ್ರು ಚೆನ್ನಾಗಿರ್ತಾರೆ. ಯಾರ ಹತ್ರ ಯಾವ ರೀತಿ ಇರಬೇಕಂತ ಗೊತ್ತೈತೆ. ಫಸ್ಟ್ ನಿಮ್ಮ ಮಗಳಿಗೆ ಹೇಳ್ರಿ, ನಿನ್ನ ಮಗಳಿಗೆ ಹೇಳಿ ಯಾರ ಹತ್ರ ಹೆಂಗಿರಬೇಕು, ಯಾವಾಗ ಹೆಂಗಿರಬೇಕು ಅಂತ ಹೇಳಿ ನಿನ್ನ ಮಗಳಿಗೆ ಹೇಳಿ. ಸುಮ್ಮನೆ ಇವರಿಗೆಲ್ಲ ಹೇಳೋಕೆ ಬರಬೇಡಿ ನೀವು. ಬಿಡ್ರಿ ಅದಕ್ಕೆ, ಬಿಡ್ರಿ, ಹೊಡಿಬೇಡ್ರಿ. ಅಮ್ಮನಿಗೆ ಮೊದಲೇ ಹುಷಾರಿಲ್ಲ, ಅವ್ರು ತುಂಬ ಹುಷಾರು ತಪ್ಪಿದ್ದಾರೆ. ಬಿಡ್ರಿ, ಹೊಡಿಬೇಡಿ ಅದಕ್ಕೆ ಹೊಡಿಬೇಡಿ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಹೊಡಿಬೇಡಿ. ಏನನ್ನ ಹೇಳಂಗಿಲ್ಲ ಇವರಿಗೆ. ಅಬ್ಬಾ ಯಾಕನ ಒಂದು ಮಾತಾಡಿದ್ರೆ ಸಾಕು ಹಂಗೆ ಮೇಲೆ ಬರ್ತಾರೆ. ಸೂರ್ಯ, ನನ್ನ ಜೀವನ ಹಾಳು ಮಾಡಿದ್ದು ಅಲ್ದಲೆ ನಮ್ಮ ಅತ್ತೆಯವ್ರ ಹತ್ರ ನಮ್ಮ ಅಮ್ಮನ್ನ ಒಡ್ಸೋಕೆ ಬಂದಿದ್ಯಾ ನೀನು? ಎಲ್ಲರಿಗೂ ಇಲ್ಲಿ ಫಿಟ್ಟಿಂಗ್ ಇಟ್ಬಿಟ್ಟು ನೀನು ಎಂತವನೋ ನೀನು ಮನೆ ಹಾಳ, ನೀನು ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತೀಯ ನೀನು, ಹಾಳಾಗಿ ಹೋಗ್ತೀಯ. ಮೋಸ್ಕಾರ ನೀನು, ಮೋಸ್ಕಾರ. ಯಾವನೇ ಮೋಸ್ಕಾರ? ಇಟ್ಲ ತಿರ್ಗಿ ಮಾತಾಡೇ. ಇಟ್ಲ ತಿರ್ಗಿ ಮಾತಾಡು, ಅಲ್ಲಿ ಬಿಗಿಡ್ದು ಮಾತಾಡು, ನೆಟ್ಟು ಮಾತಾಡೋದು ಕಲಿ. ಬಾಯಿ ಐತಿ ಅಂತ ಮೂಳಿಲ್ಲದ ನಾಲ್ಗೆ ಹೆಂಗ್ ಬೇಕಾದ್ರೂ ಮಾತಾಡ್ಬೋದು ಅಂತ ಮಾತಾಡಿದ್ರೆ ಏನಿಲ್ಲ. ಇಟ್ಲ ತಿರ್ಗಿ ಮಾತಾಡಲೇ. ನೋಡ್ರಿ, ಶೌರ್ಯ ಚೆನ್ನಾಗಿರೋದಕ್ಕೇನೆ ಸಹಿಸ್ಕೊಂಬಲ್ಲ ತಾಯಿ ಮಗಳಿಬ್ರು. ನಮ್ಮ ಮನೆ ಹತ್ರ ಬರ್ತಾ ಹೋಗ್ತಾ ಚೆನ್ನಾಗಿದ್ದಾನೆ ಶೌರ್ಯ, ಅದಕ್ಕೆ ಹೆಂಗೆ ಮಾತಾಡ್ತಾರೆ. ಅದಕ್ಕೇನೆ ಇವಾಗ ಹೆಂಗೆ ಮಾತಾಡ್ತಾರೆ. ಇವನಿಂದ ನನ್ನ ಜೀವನ ಹಾಳಾಗೋಯ್ತು ಅಂತ ಅಲ್ಲಿ ಇವನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ತಾಯಿ ಮಗಳು. ಲಕ್ಷ್ಮಣ್ ಟಿ ಬಂತು ನೋಡ್ರಿ. ಇವಾಗ ಇವ ಆಂಟಿ ಎದ್ರಿಗೆ ಮಾತಾಡ್ಲಿ ಇವರು. ಇವಳು ಹೆಂಗೆ ಸಾಗಿದ್ರೆ ಇವಾಗ ಮಾತಾಡಲಿ. ಲಕ್ಷ್ಮಣ್ ಟಿ ಎದ್ರಿಗೆ ಇಷ್ಟೊಂದು ರೋಪ್ ಹಾಕೊಳ್ಳಲ್ಲ, ಇವಾಗ ಮಾತಾಡಲಿ ನೋಡೋಣ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.